ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ವ್ಲಾಗ್ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಇನ್ಸ್ಟೆಂಟ್ ಪಟ್ ಅಂತ ಮಾಡುವ ಒಂದು ಸ್ನ್ಯಾಕ್ಸ್, ಕರಾವಳಿ ಭಾಗದಲ್ಲಿ ಅತಿ ಒಂದು ಯಾವಾಗಲೂ ಮಾಡುವಂತಹ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಏನಕ್ಕಂದಲ್ಲಿ ಮಳೆಗಾಲ ಇದ್ದಾಗ ಜಾಸ್ತಿ ಏನೋ ತಿನ್ಬೇಕು ಅನ್ಸುತ್ತೆ ಅಂದಾಗ ಪಟ್ ಅಂತ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕಂದ್ರೆ ಇದನ್ನು ಮಾಡಿಕೊಡ್ತಾರೆ. ನನಗೆ ಒಂದು ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಫಸ್ಟು ಒಂದು ಪ್ಯಾನನ್ನು ಬಿಸಿ ಆದಮೇಲೆ ಒಂದು ಸಣ್ಣ ಗಾತ್ರದ ಕಪ್ಪಲ್ಲಿ ನಾನು ಕೊಚ್ಚಿಲಕ್ಕಿನ ತಗೊಂಡಿದ್ದೀನಿ. ಕೊಚ್ಚಿಲಕ್ಕಿ ತಗೊಂಡು ಡೈರೆಕ್ಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಲಿಕ್ಕೆ ನೀವು ಯಾವ ರೀತಿ ಬೇರೆ ಬೇರೆ ಕಾಳುಗಳನ್ನು ಫ್ರೈ ಮಾಡ್ತೀರ ಅದೇ ರೀತಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಈ ರೀತಿ ಎಲ್ಲ ಅಕ್ಕಿಗಳು ಒಂಥರ ಇದು ನೋಡಿ ಚೇಂಜ್ ಆದಾಗ ಅಕ್ಕಿ ಹೋಗಿ ನಿಮ್ಗೆ ಒಂಥರ ಪಟ್ಪಟ್ ಅಕ್ಕಿ ಈ ಥರ ಶೇಪಿಗೆ ಚೇಂಜ್ ಆದಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೋಬೋದು. ಹಾಗೆ ತಣಿಲಿಕ್ಕೆ ಬಿಡಬೇಕು. ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕಿಂತ ಮುಂಚೆ ಹಾಗೆ ತಣಿಲಿಕ್ಕೆ ಬಿಡಬೇಕು. ಈಗ ನೋಡಿ ಎಲ್ಲ ರೈಸು ಈ ರೀತಿಯಾಗಿ ಒಂಥರ ಶೇಪ್ ಚೇಂಜ್ ಆಗಿದೆ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರನ್ನ ತಗೊಂಡು ಫುಲ್ಲಿ ತಣದ ಮೇಲೆ ಅದನ್ನು ಈ ರೀತಿಯಾಗಿ ಅಕ್ಕಿ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದ ಅಕ್ಕಿನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ನೀವು ನೋಡಿ, ಇದು ತುಂಬ ಹೆಲ್ದಿ ಸಹ ಬಾಡಿಗೆ. ಈಗ ನಮ್ಮೂರಲ್ಲಿ ನಮ್ಮ ಕುಂದಾಪುರ ಉಡುಪಿಯಲ್ಲಿ ಜೂನಿಂದ ಮಳೆ ಬರ್ತದೆ. ಯಾವಾಗಲೂ ಅದು ಏನಾದರೂ ಪಟ್ಟಂತ ತಿನ್ನೋಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ಇದನ್ನು ಇನ್ಸ್ಟೆಂಟಾಗಿ ಮಾಡಿಕೊಂಡು ಕಾಫಿ ಅಥವಾ ಟೀ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿರುತ್ತೆ ಇದು. ಈ ರೀತಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಗ್ರೇಟ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಫುಲ್ ಹಾಕ್ಕೊಳ್ಳಿಲ್ಲ, 1 ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇನಿಷಿಯಲಿ. ಬಿಕಾಸ್ ತುಂಬಾ ಹಾಕ್ಕೊಂಡ್ರು ಟೈಮ್ ಅದು ತುಂಬ ವೆಟ್ಟಾಗಿ ಮಿಕ್ಸಿ ಆಗಲ್ಲ. 2 ಸ್ಪೂನ್ ಆಗೋಷ್ಟು ಹೊಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೆಲ್ಲ ಆದ್ರೂ ಸ್ವೀಟ್ ಆದ್ರೂ ತಿನ್ಲಿಕ್ಕಾಗಲ್ಲ, ಸ್ವಲ್ಪ ಬೆಲ್ಲ ಕಮ್ಮಿನೇ ಹಾಕ್ಕೊತೀವಿ ನಾವು. ಅದಾದಮೇಲೆ ಇದನ್ನು ಒಂದು ಟೈಮ್ ಮಿಕ್ಸಿ ಮಾಡ್ಕೋಬೇಕು. ತುಂಬ ಪೌಡ್ರ್ ಆಗೋದು ಬೇಡ, ಈ ರೀತಿಯಾಗಿ ಪೌಡ್ರ್ ಆಗುತ್ತೆ ನೋಡಿ. ಅದಾದಮೇಲೆ ಮತ್ತೆ ಸ್ವಲ್ಪ ಉಳಿದಿರೋ ತೆಂಗಿನಕಾಯಿ ಗ್ರೇಟ್ ಮಾಡ್ಕೊಂಡು ತೆಂಗಿನಕಾಯಿನ ಆ್ಯಡ್ ಮಾಡಿದ್ದೀನಿ. ಏನಕ್ಕಂದರೆ ನಿಮಗೆ ತೆಂಗಿನಕಾಯಿ ಲಾಸ್ಟ್ಲಿ ಹಾಕೋದ್ರಿಂದ ಸ್ವಲ್ಪ ನೈಸಾಗಿ ರುಬ್ಬಾರ್ದು. ಸ್ವಲ್ಪ ತೆಂಗಿನಕಾಯಿ ತಿನ್ನಬೇಕಂದ್ರೆ ಬಾಯಿಗೆ ಸಿಕ್ಕಾಗ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಮತ್ತೆ ಸ್ವಲ್ಪ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಮಿಕ್ಸಿ ಮಾಡಿಕೊಂಡು ಮತ್ತೆ ಬಿಡಬೇಕು. ನೋಡಿ ಈ ರೀತಿಯಾಗಿ ನಿಮಗೆ ಸಿಗುತ್ತೆ. ಈ ರೀತಿಯಾಗಿ ಫೈನಲಿ ನಮ್ಮ ಒಂದು ಕರಾವಳಿ ಭಾಗದ ವಿಶೇಷ ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು 5 ಮಿನಿಟಲ್ಲಿ ಮಾಡ್ಬೋದು. ಇದನ್ನು ಕೊಚ್ಚಿಲಕ್ಕಿ ಹುಡಿ, ಇದನ್ನು ಕಾಮನ್ಲಿ ಅಕ್ಕಿ ಹುಡಿ ಅಂತ ಕರೀತಾರೆ. ತಿನ್ನಲಿಕ್ಕೆ ರೆಡಿ ಇದೆ. ಇದು ಸಾಮಾನ್ಯವಾಗಿ ಬಾಡಿಗೆ ತುಂಬ ಹೆಲ್ದಿ. ಏನಕ್ಕಂದ್ರೆ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತೀವಿ. ಹಾಗೆಯೇ ಇದು ಕೊಚ್ಚಿಲಕ್ಕಿ ತುಂಬ ಬಾಡಿಗೆ ತುಂಬ ಒಳ್ಳೇದಂತಾರಲ್ಲ, ಆ ರೀತಿಯಾಗಿ ಇದು ತುಂಬ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.